ಅಬಾರ್ಷನ್ ಆದಮೇಲೆ ಏನು ಪ್ರಾಬ್ಲಮ್ ಆಗಬಹುದು ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಟ್ರೈ ಮಾಡ್ಬೋದು. ಈ ಅಬಾರ್ಷನ್ ಮಾಡಿಸ್ಕೊಬೇಕಾದ್ರೆ ಕೆಲವೊಬ್ಬರು ಟ್ಯಾಬ್ಲೆಟ್ಸ್ ತಗೊಂಡು ಅಬಾರ್ಷನ್ ಮೆಥಡನ್ನು ಚೂಸ್ ಮಾಡ್ಕೊತಾರೆ. ಸಡನ್ ಆಗಿ ತಾಯಿಗೆ ಹೆಚ್ಚಿಗೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರ್ತದೆ. ಕೆಲವೊಮ್ಮೆ ಅನ್ಪ್ಲಾನ್ ಪ್ರೆಗ್ನೆನ್ಸಿಗಳಿರಬಹುದು, ಕಾಂಟ್ರಸೆಪ್ಷನ್ ಫೇಲ್ ಆಗಿರಬಹುದು, ಯೂಸ್ ಮಾಡಿ ಕೂಡ ಪ್ರೆಗ್ನೆನ್ಸಿ ಮುಂದುವರ್ಕೊಂಡು ಹೋಗಬಹುದು. ಈ ಥರ ಬ್ಲೀಡಿಂಗ್ ಆದರೆ ಆಕೆಗೆ ಬ್ಲಡ್ ಲಾಸ್ ಆಗಿ ಪ್ರಾಣಕ್ಕೆ ತೊಂದರೆ ಆಗಬಹುದು. ನಿಮ್ಗೆ ಯಾವುದೇ ಥರ ತೊಂದರೆ ಇರಬಹುದು, ಬ್ಲೀಡಿಂಗ್ ಜಾಸ್ತಿ ಆಗಿರಬಹುದು, ಇಲ್ಲ ಅಂತ ಅಂದರೆ ನಿಮ್ಮ ಡಿಸ್ಚಾರ್ಜ್ ಏನಿದೆ ಅದು ಸ್ಮೆಲ್ ಬಂದು ಇನ್ಫೆಕ್ಷನ್ ಥರ ಏನಾರ ಇತ್ತು ಅಂತ ಅಂದರೆ, ಅಥವಾ ತುಂಬ ಸಿವಿಯರ್ ಆಗಿ ಪೇಯ್ನ್ ಬರ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಆ ಥರ ಏನಾರ ಪ್ರಾಬ್ಲಮ್ ಇದ್ದರೆ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್, ನಾನು ಡಾಕ್ಟರ್ ರಶ್ಮಿ. ನಾನು ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಬಾರ್ಷನ್ ಆದಮೇಲೆ ಏನು ಪ್ರಾಬ್ಲಮ್ ಆಗಬಹುದು ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಟ್ರೈ ಮಾಡ್ಬೋದು, ಇದರ ಬಗ್ಗೆ ಹೇಳ್ತೀನಿ ಕೇಳಿ. ಅಬಾರ್ಷನ್ ಆದ ನಂತರ ಅಂದರೆ ನಮ್ಮ ನಾರ್ಮಲ್ ಆಗಿ ನಮ್ಮ ಬಾಡಿ ರೆಗ್ಯುಲರ್ ಆಗಿ ಫಂಕ್ಷನ್ ಆಗಲಿಕ್ಕೆ ಅಥವಾ ಹಾರ್ಮೋನ್ ರಿಲೀಸ್ ಆಗಲಿಕ್ಕೆ ಅಟ್ಲೀಸ್ಟ್ 4ರಿಂದ 6 ವಾರ ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಆಗಿರ್ಬೋದು 1-2 ಸೈಕಲು, ಬಟ್ ಅದಾದ ನಂತರ ತಾನೇ ಪೀರಿಯಡ್ಸ್ ರೆಗ್ಯುಲರ್ ಆಗ್ತದೆ. ಅದಲ್ದಿರ ಅಬಾರ್ಷನ್ ಆದ ನಂತರ ಅಟ್ಲೀಸ್ಟ್ 1 ಮಂತ್ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಈ ಟೈಮಲ್ಲಿ ನಿಮ್ಮ ಬಾಡಿ ರಿಕವರ್ ಆಗುತ್ತೆ, ಗರ್ಭಕೋಶ ಅದರ ಸೈಜಿಗೆ ಹೋಗುತ್ತೆ. ಅದಾದ ಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗಲೂ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿ ಇರ್ತದೆ. ಸೊ ಹಾಗಾಗಿ ನಿಮಗೇನಾರ ಅಬಾರ್ಷನ್ ಆಗಿದ್ದರೆ 1 ಮಂತ್ ತನಕ ವೆಯ್ಟ್ ಮಾಡಿ, ಅಟ್ಲೀಸ್ಟ್ 1 ಸೈಕಲ್ ವೆಯ್ಟ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಸೈಕಲಿಂದ ನೀವು ನ್ಯಾಚುರಲ್ಲಾಗಿ ಟ್ರೈ ಮಾಡ್ಬೋದು. ಈ 1 ಮಂತಲ್ಲಿ ನೀವು ತಲೆಯಲ್ಲಿ ಏನು ಇಟ್ಕೊಳ್ಬೇಕು ಅಂತ ಅಂದರೆ, ಫೋಲಿಕ್ ಆ್ಯಸಿಡನ್ನು ತೊಗೊಳ್ಳೋದನ್ನು ಜ್ಞಾಪಕ ಇಟ್ಕೊಂಡು ತೊಗೊಳ್ತಾ ಹೋಗ್ತಾ ಇರಬೇಕು. ಇದನ್ನು ಮಾತ್ರ ಮರಿಬೇಡಿ. ಈ ಅಬಾರ್ಷನ್ ಮಾಡಿಸ್ಕೊಬೇಕಾದ್ರೆ ಕೆಲವೊಬ್ಬರು ಟ್ಯಾಬ್ಲೆಟ್ಸ್ ತೊಗೊಂಡು ಅಬಾರ್ಷನ್ನ ಮೆಥಡನ್ನು ಚೂಸ್ ಮಾಡ್ಕೊತಾರೆ. ಸೊ ಈ ಥರ ಮೆಥಡ್ ಚೂಸ್ ಮಾಡಿಕೊಂಡ್ರೆ ಅದರದ್ದೇ ಅಡ್ವಾಂಟೇಜಸ್ ಇರ್ತದೆ, ಡಿಸ್ಅಡ್ವಾಂಟೇಜಸ್ ಇರ್ತದೆ. ಅಡ್ವಾಂಟೇಜಸ್ ಏನಿರ್ತದೆ, ಒಂದು ಸರ್ಜಿಕಲ್ ಪ್ರೊಸೀಜರ್ ಅಥವಾ ನಾವೇನು ಕ್ಲೀನಿಂಗ್ ಅಂತ ಹೇಳ್ತೀವಿ ಅಥವಾ ಸಕ್ಷನ್ ಎವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ, ಆ ರಿಸ್ಕ್ ಇರೋದಿಲ್ಲ, ಅನಸ್ತೇಷಿಯಾ ಬೇಕಾಗಿರೋದಿಲ್ಲ. OPDಯಲ್ಲಿ ಅಂತ ಅಂದರೆ ಪೇಷಂಟ್ ಅಡ್ಮಿಷನು ಬೇಕಾಗಿರೋದಿಲ್ಲ. ಬಟ್ ಇದರದ್ದೇ ಸೈಡ್ ಎಫೆಕ್ಟ್ಸ್ ಕೂಡ ಇರಬಹುದು. ಏನೇನು ಸೈಡ್ ಎಫೆಕ್ಟ್ಸ್ ಆಗಬಹುದು ಒಂದು ಟ್ಯಾಬ್ಲೆಟ್ಸ್ ಈ ಥರ ತೊಗೊಂಡ್ರೆ? ಸಡನ್ನಾಗಿ ತಾಯಿಗೆ ಹೆಚ್ಚಿಗೆ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರ್ತದೆ. ಈ ಥರ ಬ್ಲೀಡಿಂಗ್ ಆದರೆ ಆಕೆಗೆ ಬ್ಲಡ್ ಲಾಸ್ ಆಗಿ ಪ್ರಾಣಕ್ಕೆ ತೊಂದರೆ ಆಗಬಹುದು. ಸೆಕೆಂಡು, ಈ ಟ್ಯಾಬ್ಲೆಟ್ಸಿಂದ ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ ಥರನೂ ಆಗಬಹುದು. ಇನ್ನು ಕೆಲವೊಬ್ಬರಿಗೆ ಚಳಿ ಅಥವಾ ಶಿವರಿಂಗ್ ಅಂತ ಏನು ಹೇಳ್ತೀವಿ ಆ ಥರ ಆಗ್ತದೆ, ಅಥವಾ ಫೀವರಿಶ್ ಫೀಲಿಂಗ್ ಕೂಡ ಬರಬಹುದು. ಈ ಅಬಾರ್ಷನ್ ಪಿಲ್ಸ್ ತೊಗೊಂಡು ಆದಮೇಲೆ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಕಾನ್ಸ್ಟೆಂಟ್ ಕನೆಕ್ಟಲ್ಲಿ ಇರಬೇಕಾಗತ್ತೆ. ನಿಮ್ಗೆ ಯಾವುದೇ ಥರ ತೊಂದರೆ ಇರ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗಿರಬಹುದು, ಇಲ್ಲ ಅಂತ ಅಂದರೆ ನಿಮ್ಮ ಡಿಸ್ಚಾರ್ಜ್ ಏನಿದೆ ಅದು ಸ್ಮೆಲ್ ಬಂದು ಇನ್ಫೆಕ್ಷನ್ ಥರ ಏನಾರ ಇತ್ತು ಅಂತ ಅಂದರೆ, ಅಥವಾ ತುಂಬ ಸಿವಿಯರ್ ಆಗಿ ಪೇಯ್ನ್ ಬರ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಆ ಥರ ಏನಾರ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ನಿಮ್ಮ ಡಾಕ್ಟರ್ ಜೊತೆಗೆ ಹೋಗಿ ಮೀಟ್ ಮಾಡಬೇಕಾಗತ್ತೆ. ಆ್ಯಂಡ್ ಡಾಕ್ಟರ್ ಶುಡ್ ಬಿ ಅವೈಲಬಲ್. ಸೊ ಹಾಗಾಗಿ ಒಂದು ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಅದನ್ನು ಡಾಕ್ಟರ್ ಸಲಹೆಯ ಮೂಲಕ ಅವರು ಗೈನಕಾಲಜಿಸ್ಟ್ ಆಗಿ ಆ ಕ್ಲಿನಿಕ್ಕು ರಿಜಿಸ್ಟರ್ ಆಗಿದ್ದರೆ ಮಾತ್ರ ಅಲ್ಲಿ ಹೋಗಿ ಸೇಫ್ ಅಬಾರ್ಷನನ್ನು ಮಾಡಿಸ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಅಂತಿದ್ರೆ 2 ರೀತಿಯಲ್ಲಿರ್ತದೆ. ಒಂದು ಮೆಡಿಕಲ್ ಮೆಥಡ್ ಅಂತ ಹೇಳ್ತೀವಿ, ಅಂದರೆ ಟ್ಯಾಬ್ಲೆಟ್ಸ್ ಮೂಲಕ. ಇನ್ನೊಂದು ಸರ್ಜಿಕಲ್ ಮೆಥಡ್. ಸರ್ಜಿಕಲ್ ಅಂದರೆ ನಾವೇನು ಹೊಟ್ಟೆ ಕೊಯ್ದು ಏನೂ ತೆಗೆಯೋದಿಲ್ಲ, ಬಟ್ ನಿಮ್ಮ ವಜೈನಾ ಥ್ರೂ ಇಂದನೇ ಒಂದು ಚಿಕ್ಕದಾಗಿ ರೀಫಿಲ್ ಥರ ಇರುವ ಕಾರ್ಮನ್ಸ್ ಕ್ಯಾನುಲಾ ಅಂತ ಹೇಳ್ತೀವಿ. ಈ ಕ್ಯಾನುಲಾನ ಗರ್ಭಕೋಶದ ಒಳಗಡೆ ಹೋಗಿ ಅದನ್ನು ಸಕ್ಷನ್ ಮಾಡ್ತೀವಿ, ಅಂದರೆ ಅದರಲ್ಲಿರೋ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಸಕ್ಔಟ್ ಮಾಡ್ತೀವಿ. ಇದನ್ನು ಸಕ್ಷನ್ ಆ್ಯಂಡ್ ಎವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ. ಸೊ 2 ಮೆಥಡ್ಸ್ ಕೂಡ ಅದರದ್ದೇ ಅಡ್ವಾಂಟೇಜಸ್ ಇರ್ತದೆ, ಡಿಸ್ಅಡ್ವಾಂಟೇಜಸ್ ಇರ್ತದೆ. ಬಟ್ ಟ್ಯಾಬ್ಲೆಟ್ಸ್ ನೀವು ಚೂಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಗರ್ಭಕೋಶದ ಒಳಗಡೆ ಇರಬೇಕು. ಸೆಕೆಂಡು, ಅದು 7 ವಾರದ ಗ್ರೋತ್ ಒಳಗಡೆ ಇರಬೇಕು. 7 ವಾರದ ನಂತರ ಗ್ರೋತ್ ಇದ್ದರೆ ಮೆಡಿಕಲ್ ಟ್ಯಾಬ್ಲೆಟ್ಸನ್ನ ಚೂಸ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಸೊ ಡೈರೆಕ್ಟಾಗಿ ನೀವು ಕ್ಲೀನಿಂಗ್ ಮೆಥಡ್ ಅಥವಾ ಸಕ್ಷನ್ ಆ್ಯಂಡ್ ಎವ್ಯಾಕ್ಯುಯೇಷನ್ ಮೆಥಡಿಗೆ ನೀವು ಹೋಗಬೇಕಾಗ್ತದೆ. ಸೊ ದಿಸ್ ವುಡ್ ಬಿ ಯೋರ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಯೋರ್ ಪ್ರೆಗ್ನೆನ್ಸಿ ಏಜ್. ಸೊ ಅಬಾರ್ಷನ್ ಮಾಡಲಿಕ್ಕೆ ಬಹಳ ಇಂಡಿಕೇಷನ್ಸ್ಗಳಿರ್ತದೆ. ಕೆಲವೊಮ್ಮೆ ಅನ್ಪ್ಲಾನ್ ಪ್ರೆಗ್ನೆನ್ಸಿಗಳಿರಬಹುದು, ಇಲ್ಲ ಅಂತಂದರೆ ಕೆಲವೊಮ್ಮೆ ಕಾಂಟ್ರಸೆಪ್ಷನ್ ಫೇಲ್ ಆಗಿರ್ಬೋದು, ಯೂಸ್ ಮಾಡಿ ಕೂಡ ಪ್ರೆಗ್ನೆನ್ಸಿ ಮುಂದುವರ್ಕೊಂಡು ಹೋಗ್ಬೋದು, ಅಥವಾ ಇನ್ನು ಕೆಲವೊಮ್ಮೆ ಡಾಕ್ಟರೇ ಸಜೆಸ್ಟ್ ಮಾಡ್ಬೋದು.
ಯಾವಾಗ ಅಂತ ಅಂದರೆ ಒಂದು ಬ್ಲೈಟೆಡ್ ಓವಮ್ ಅಂತ ಹೇಳ್ತೀವಿ. ಅಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿರ್ತದೆ, ಅದರಲ್ಲಿ ಮಗು ಫಾರ್ಮೇಷನ್ ಏನೂ ಇರೋದಿಲ್ಲ, ಅಂದರೆ ಖಾಲಿ ಪ್ರೆಗ್ನೆನ್ಸಿ. ಸೊ ಇದು ಒಂದು ಕಾರಣ ಆಗಿರ್ಬೋದು. ಇಲ್ಲ ಕೆಲವೊಮ್ಮೆ ದ್ರಾಕ್ಷಿ ಗರ್ಭ ಅಂತ ಹೇಳ್ತೀವಿ, ಆ ಥರ ಫಾರ್ಮೇಷನ್ ಆಗಿರ್ಬೋದು. ಇಲ್ಲ ಕೆಲವು ಮಗುವಿನ ಹಾರ್ಟ್ ಬೀಟ್ ಬಂದಿರ್ತದೆ, ಬಂದು ಸ್ಟಾಪ್ ಆಗಿರ್ತದೆ, ಅಥವಾ ಪ್ರೆಗ್ನೆನ್ಸಿ ಬೆಳವಣಿಗೆ ಆಗದೇ ಇರೋ ಕಾರಣ, ಅಥವಾ ಮಗು ಫಾರ್ಮೇ ಆಗಿದ್ರೇನು ಅದರ ಅಂಗ ನಾರ್ಮಲ್ ಆಗಿಲ್ಲದೆ ಇದ್ದರೆ, ಅಥವಾ ಕಂಜನೈಟಲ್ ಅನಾಮಲೀಸ್ ಏನಾರ ಇದ್ದು ಅದು ಮುಂದಕ್ಕೆ ಹೋದರೆ ಕೂಡ ಆ ಮಗು ಬದುಕುವ ಚಾನ್ಸಸ್ ಇರೋದಿಲ್ಲ ಅಂತ ಅಂದಾಗ ಆವಾಗ ಡಾಕ್ಟ್ರೇ ನಿಮಗೆ ಅಬಾರ್ಷನ್ ಮಾಡುವ ಸಲಹೆಯನ್ನು ಕೊಡಬಹುದು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೆ ವಿಶ್ವವಾಣಿ ಯೂಟ್ಯೂಬ್ ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತು ಸೌಲಭ್ಯವಂಚಿತ ಮಕ್ಕಳುಗಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ದೀವಿ. ನಮ್ಮಲ್ಲಿ ಓದಂತಹ ಮಕ್ಕಳುಗಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳುಗಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂಥ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ, ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಸಂಪರ್ಕಿಸಿ.